ನೀವು ಕೂಡ ರೈಲ್ವೆ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡು ಜಾಸ್ತಿ ಟ್ರಾವೆಲ್ ಮಾಡೋರಾಗಿದ್ರೆ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡ್ತೀರಾ ಇನ್ ಮುಂದೆ ಅಂತಂದ್ರೆ, ಸೊ ನಿಮ್ಗೆ ಇದಕ್ಕೆ 8 ಅವರ್ ಒಳಗಡೆ ನೀವೇನಾದ್ರೂ ಟ್ರೈನ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಯಾವುದೇ ತರದ ಅಮೌಂಟ್ ರೀಫಂಡ್ ಆಗಲ್ಲ. ಸೊ ಮುಂಚೆ ಎಲ್ಲ ಯಾವ ತರ ರೂಲ್ಸ್ ಇತ್ತಂತ ನೋಡೋದಾದ್ರೆ, ನೀವು ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡಿ ಅದನ್ನೇನಾದ್ರೂ 48 ಅವರ್ಸ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರೆ, ಸೊ ಇನ್ನೇನ್ ಟ್ರೈನ್ ಬರೋದಕ್ಕೆ ಒಂದು 48 ಅವರ್ಸ್ ಇದೆ ಅಂತ ಅನ್ಕೊಳ್ಳಿ, ಅವಾಗ ನೀವು ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ಒಂದು ಸ್ಮಾಲ್ ಅಮೌಂಟ್ ಅನ್ನ ಕಟ್ ಮಾಡ್ತಾ ಇದ್ರು. ಅದೇ ನೀವು ಒಂದು 24 ಅವರ್ಸ್ ಅಲ್ಲಿ ಏನಾದ್ರೂ ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕೆ ನಿಮ್ಗೆ 25% ಕಟ್ ಮಾಡ್ತಾ ಇದ್ರು. ಅದೇ ನೀವು 12 ಅವರ್ಸ್ ಅಲ್ಲಿ ಏನಾದ್ರೂ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ 50% ಅನ್ನ ಕಟ್ ಮಾಡ್ತಾ ಇದ್ರು. ಅದೇ ನೀವು ವಿತಿನ್ 4 ಅವರ್ಸ್ ಅಲ್ಲಿ ಇನ್ನೇನು 4 ಅವರ್ ಇದೆ ಅಂದ್ರೆ ಅವಾಗ ಕ್ಯಾನ್ಸಲ್ ಮಾಡಿದ್ರೆ ಪೂರ್ತಿ ಅಮೌಂಟ್ ನಿಮಗೆ ರೀಫಂಡ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಪೂರ್ತಿ ಉಲ್ಟಾ ಮಾಡಿಬಿಟ್ಟಿದ್ದಾರೆ ರೂಲ್ಸ್ ಅನ್ನ. ಸೊ ನೀವು ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡಿ ಅದನ್ನೇನಾದ್ರೂ ವಿತಿನ್ 8 ಅವರ್ಸ್ ಒಳಗಡೆ ಏನಾದ್ರೂ ಕ್ಯಾನ್ಸಲ್ ಮಾಡಿದ್ರೆ, ಟ್ರೈನ್ ಬರೋದಕ್ಕೆ ಒಂದು 8 ಅವರ್ ಇದೆ ಅವಾಗ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಯಾವುದೇ ತರದ ಅಮೌಂಟ್ ರೀಫಂಡ್ ಆಗಲ್ಲ. ಸೊ ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಬಂದಿರುವಂತ ಒಂದು ಹೊಸ ರೂಲ್ಸ್ ಆಗಿರುತ್ತೆ. ಸೊ ಇನ್ ಮುಂದೆ ನೀವು ಯಾವುದೇ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರು ಆ ಒಂದು ರೈಲ್ವೆ ಟಿಕೆಟ್ ಬುಕ್ಕಿಂಗಿಗೆ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ. ಸೊ ಸ್ಲೀಪರ್ ಕೋಚ್ ಆಗಿರ್ಬೋದು, AC ಕೋಚ್ ಆಗಿರ್ಬೋದು, ಅಥವಾ ಇನ್ನು ಯಾವ್ದ್ಯಾವ್ದೆಲ್ಲ ಇದಾವೋ ಸೊ ಅದಕ್ಕೆಲ್ಲದಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ನಿಮ್ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರೆಲ್ಲ ಜಾಸ್ತಿ ಸೊ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಅಂಡ್ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹೇಳಿರೋದ್ರಲ್ಲಿ ಏನಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಆರ್ಟಿಕಲ್ ಅನ್ನ ಬರ್ದಿದ್ದೀನಿ, ಅದರಲ್ಲಿ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.